ನಾವು 2024 ಒಂದು AI ಡೆವಲಪ್ಮೆಂಟ್ ಲ್ಯಾಬ್ ಶಾಲೆಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಈ ಜಗತ್ತಿನಲ್ಲೇ ಮೊತ್ತ ಮೊದಲಾದ ಒಂದು ಶಾಲೆಯ ಆವರಣದಲ್ಲಿ ಒಂದು ಡೆವಲಪ್ಮೆಂಟ್ ಲ್ಯಾಬ್ ನಾವು ಸ್ಟಾರ್ಟ್ ಮಾಡಿದ್ದು. ಇದು ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ ಈ ಥರ ಸಿಸ್ಟಮ್ಮು ಎಲ್ಲಿ ಇಲ್ಲ, ಮೊಟ್ಟ ಮೊದಲಾಗಿ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಹಾಗಾಗಿ ನಾವೇ ಡೆವಲಪ್ ಮಾಡಿ ಅದನ್ನು ಒಂದು ಜಗತ್ತಿಗೆ ಕೊಡುಗೆ ಅಂತ ನಾವು ಮಾಡಿದ್ದು. ಹಾಗಾಗಿ ಈ ಲ್ಯಾಬಲ್ಲಿ ನಾವು 12 ಜನ IIT ಇಂದ ಬಂದಂಥ ಡೆವಲಪರ್ಸ್ ಏನಿದ್ದಾರೆ, ಗೂಗಲಲ್ಲಿ ಕೆಲಸ ಮಾಡಿದವರು, ಅಮೆಝಾನಲ್ಲಿ ಕೆಲಸ ಮಾಡಿದವರು, ಇಲ್ಲೆಲ್ಲ ಕೆಲಸ ಮಾಡಿ 18 ಮಂತ್ಸಲ್ಲಿ ಇದನ್ನು ನಾವು ಡೆವಲಪ್ ಮಾಡಿದ್ದೀವಿ. ಈಗ ಏನು ಮಾಡಿದ್ದೀವಿ ಅಂತಂದರೆ ಅದನ್ನು ಯಾಕೆ ಈಗ ಸರ್ ಹೇಳಿದಾಗೆ AI ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಬಟ್ AI ಒಂದು ಮಗುನ ಹೆಂಗೆ ಟಚ್ ಆಗುತ್ತೆ, ಒಂದು ಟೀಚರ್ಗೆ ಹೆಂಗೆ ಟಚ್ ಆಗುತ್ತೆ, ಅದು ಯಾರೂ ಮಾಡಿಲ್ಲ ಇಲ್ಲಿವರೆಗೂ. ಸೊ ಹಾಗಾಗಿ ನಾವೇ ಇದು ಬೆಂಗಳೂರಲ್ಲಿ ಮಾಡಲಿಲ್ಲ, ನಮ್ಮ ಕ್ಯಾಂಪಸ್ಸಲ್ಲೇ ಬಳ್ಳಾರಿಯಲ್ಲೇ ಸಿದ್ಧಘಟ್ಟ ಗ್ರಾಮದಲ್ಲೇ ಈ ಲ್ಯಾಬೊರೇಟರಿನ ಸ್ಟಾರ್ಟ್ ಮಾಡಿ ಈ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದ್ದು. ಇವಾಗ ನಾನು ಬಂದಿದ್ದು ಮುಖ್ಯ ವಿಶೇಷ ಏನಂದರೆ, ಈಗ ಮೊನ್ನೆ ನಿಮಗೆಲ್ಲ ಗೊತ್ತಿದ್ದಂಗೆ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಮೇಲೆ ಏನಾಗಿದೆ, ಹುಡುಗರು ಈಗ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ, ಕಾಲೇಜ್ಗೆ ಹೋಗ್ಬೇಕಂದ್ರೆ ಕಾಲೇಜಿಂದ ಹೊರಗಡೆ ಬಂದುಬಿಟ್ಟಿದ್ದಾರೆ. ಓದಬೇಕಪ್ಪ ಅಂದರೆ ಮನೆಯಲ್ಲಿ ಆ ಸಪೋರ್ಟ್ ಇಲ್ಲ, ಟೀಚರ್ ಇಲ್ಲ, ಗೈಡೆನ್ಸ್ ಇಲ್ಲ ಅವ್ರಿಗೆ. ಈಗ ಏನಂದರೆ ಮಧ್ಯದಲ್ಲಿದ್ದಾರೆ, ಈಗ ಅವ್ರಿಗೆ ಯಾರು ನಡನೀರಲ್ಲಿ ಕೈ ಬಿಟ್ಟಂಗಾಗಿದೆ. ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ, ಇದೇ AIನ ನಾವು ಆನ್ಲೈನ್ ಮುಖಾಂತರ ಫ್ರೀ ನೀಟ್ ಕೋಚಿಂಗ್ನ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು 2 ವಾರದ ಪ್ರೋಗ್ರಾಮು. 27ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, 13ನೇ ತಾರೀಕು ಎಂಡ್ ಆಗುತ್ತೆ. ಇದು ಯಾವ ರೀತಿ ಆಗುತ್ತೆ ಅಂದರೆ, ಅವ್ರ ಮನೆಯಲ್ಲೇ ಜಸ್ಟ್ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು. ಬೆಳಗ್ಗೆ ನಾವು ಅರ್ಲಿ ಮಾರ್ನಿಂಗ್ 9:30ಗೆ ಒಂದು ಮಾಕ್ ಎಕ್ಸಾಮನ್ನು ಕಳಿಸ್ತೀವಿ. ಅಂದರೆ ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ಸು ನಮ್ಮಲ್ಲಿ 5 ಜನ ನೀಟ್ ಸೀನಿಯರ್ ಫ್ಯಾಕಲ್ಟಿ ಇದ್ದಾರೆ. ಅವರು ಆಲ್ಮೋಸ್ಟ್ ಒಂದು 5000 ರ್ಯಾಂಕ್ಸ್ ತಂದಿದ್ದವರು ಇದ್ದಾರೆ. ಅವರು ಈ ಚೂಸ್ ಮಾಡ್ತಾರೆ. ಚೂಸ್ ಮಾಡಿಬಿಟ್ಟು ಆ ಮಕ್ಕಳಿಗೆ ನೀವು ಇದನ್ನು ಟೆಸ್ಟ್ ತೊಗೊಳ್ಳಿ. ಸೊ ಆ 3 ಅವರ್ ಟೆಸ್ಟು ಆನ್ಲೈನಲ್ಲೇ ತೊಗೋಬೋದು. ತೊಗೊಂಡ್ಕೊಳ್ಳೇ ಇಮ್ಮಿಡಿಯೇಟ್ಲಿ ಅವರಿಗೆ ಆ ರಿಸಲ್ಟ್ ಬಂದುಬಿಡುತ್ತೆ. ಯಾವ ಏರಿಯಾದಲ್ಲಿ ಫಿಸಿಕ್ಸಲ್ಲಿ ಹೇಗಿದ್ದೀನಿ, ಕೆಮಿಸ್ಟ್ರಿಯಲ್ಲಿ ಹೇಳಿದ್ದೀನಿ ಏನಂತೇಳಿ ನಮಗೆಲ್ಲ ಡೀಟೇಲ್ಸ್ ಬಂದುಬಿಡುತ್ತೆ. ಬಂದಾಗ ಏನಾಗುತ್ತೆ, ಯಾವ್ದು ಆನ್ಸರ್ ಮಾಡಿದ್ದು ಓಕೆ, ಯಾವುದು ಮಾಡಿರಲ್ಲ, ಮತ್ತೆ 2:30 ಆದಮೇಲೆ ನಾವು ವೆಬಿನಾರ್ ಮಾಡ್ತೀವಿ. ಅಂದರೆ ಆನ್ಲೈನ್ ಮುಖಾಂತರ ಅವ್ರಿಗೆ ಏನೇನು ಡೌಟ್ಸ್ ಇದೆ ಅದೆಲ್ಲ ಕ್ಲಾರಿಫೈ ಮಾಡೋಕ್ಕೆ ಸೀನಿಯರ್ ಲೆಕ್ಚರರ್ಸು 1 to 1 ಕೂತ್ಕೊಂಡು ಇಲ್ಲಿಂದ ಅವ್ರಿಗೆ ಕ್ಲಾರಿಫೈ ಮಾಡ್ತಾರೆ. ಅದಾಗಿದ ನಂತರನೂ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಎಲ್ಲ ಕ್ವೆಶ್ಚನ್ಸ್ಗೆ ಅವ್ರು ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಪ್ರಕಾರ ಅಟ್ಲೀಸ್ಟ್ ಒಂದು 1200 ಸ್ಟೂಡೆಂಟ್ಸ್ ಈ ಕಾಲೇಜಿಗೆ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಆಲ್ರೆಡಿ ಒಂದು 600 ಆಗಿದೆ ನಮಗೆ ರಿಜಿಸ್ಟ್ರೇಷನ್ನು. ಇನ್ನು ಟೈಮ್ ಇದೆ, ಇನ್ನು 5-6 ದಿವಸ ಇದೆ. ಒಂದು 1200 ಸ್ಟೂಡೆಂಟ್ಸು ನಮಗೆ ಈ ಪ್ರೋಗ್ರಾಮಿಗೆ ಬರ್ಬೋದು. ಸೊ ಎಲ್ಲ 1200 ಸ್ಟೂಡೆಂಟ್ಸ್ಗೆ ನಾವು ಆನ್ಸರ್ ಮಾಡೋಕ್ಕಾಗಲ್ಲ. ಹಾಗಾಗಿ AI ಮುಖಾಂತರ ಏನು ಮಾಡಿದ್ದೀವಿ ಅಂದರೆ, ಒಂದು AI ಟ್ಯೂಟರ್ ಅಂತ ಮಾಡಿದ್ದೀವಿ, ಸಾಕ್ರೆಟಿಸ್ ಅಂತೇಳಿ. ಬಹುಶಃ ನೀವು ಕೇಳಿರ್ಬೋದು. ಸಾಕ್ರೆಟಿಸ್ ಅಂದರೆ ಇಟ್ ಈಸ್ ಅ ಗ್ರೀಕ್ ಫಿಲಾಸಫರ್ ಸಾಕ್ರೆಟಿಸ್ ಅವ್ರು ಯಾಕೆ ಟೀಚ್ ಮಾಡ್ತಾ ಇದ್ದ ಅಂದರೆ, ಅವ್ರು ಆನ್ಸರ್ ಕೊಡ್ತಾ ಇದ್ದಿಲ್ಲ. ಯಾವುದೇ ಸ್ಟೂಡೆಂಟ್ಸ್ ಅವ್ರಿಗೆ ಕ್ವೆಶ್ಚನ್ ಕೇಳಿದರೆ ಕ್ವೆಶ್ಚನ್ನೇ ಕೇಳ್ತಿದ್ರು, ಅವರು ಆನ್ಸರ್ ಮಾತ್ರ ಹೇಳ್ತಿದ್ದಿಲ್ಲ. ಅದೇ ಥರ ನಾವೊಂದು AI ಟ್ಯೂಟರ್ ಮಾಡಿದ್ದೀವಿ. ಅಂದರೆ ಇದು 1 to 1 ಟೀಚಿಂಗಿಗೆ ಈ ವಾಯ್ಸ್ ಬೇಸ್ಡ್ ಟ್ಯೂಟರು. ಅದು ಹೇಗಾಗುತ್ತಪ್ಪ ಅಂದರೆ, ಈಗ ನನಗೇನು ಗೊತ್ತಿಲ್ಲ ಅಂತಂದರೆ ನಾನು AI ಕೇಳ್ಬೋದು, ಐ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ವಾಟ್ ಈಸ್ ನ್ಯೂಟನ್ಸ್ ಲಾ, ಪ್ಲೀಸ್ ಎಕ್ಸ್ಪ್ಲೇನ್. ಅಂದರೆ ಅದು ನ್ಯೂಟನ್ಸ್ ಲಾ ಎಕ್ಸ್ಪ್ಲೇನ್ ಮಾಡುತ್ತೆ. ನೀವು ಪ್ರಾಬ್ಲಮ್ ಮಾಡ್ತಿರ್ಬೋದು, ಈ ಸ್ಟೆಪ್ಪಲ್ಲಿ ನೀವು ಸ್ಟಕ್ ಆಗಿರ್ತೀರಿ, ಪ್ಲೀಸ್ ಗಿವ್ ಮಿ ಆನ್ಸರ್ ಅಂದರೆ ಕೊಡಲ್ಲ. ಇಟ್ ಸೇಸ್ ಹ್ಯಾವ್ ಯು ಅಪ್ಲೈಡ್ ದ ರೈಟ್ ಫಾರ್ಮುಲಾ, ಬಟ್ ಆನ್ಸರ್ ಕೊಡಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇದು ಒಂದು ದೊಡ್ಡ ಕ್ರಾಂತಿ. ವರ್ಲ್ಡ್ಸ್ ಬೆಸ್ಟ್ ಟೀಚರ್ ಎಲ್ಲರ ಜೋಬಲ್ಲಿದ್ದೇವೆ. ದೊಡ್ಡ ಊರಿಗೆ ಓದಬೇಕಾಗಿಲ್ಲ ಮಕ್ಕಳು, ಅವ್ರ ಮನೆಯಲ್ಲೇ ಕೂತ್ಕೊಂಡು 1 to 1 ಎಷ್ಟು ಸಲನ ಕೇಳ್ಬೋದು, ಯಾವಾಗಾದರೂ ಕೇಳ್ಬೋದು, ಎಷ್ಟು ಕ್ವೆಶನ್ಸ್ ಆದರೂ ಕೇಳ್ಬೋದು. ಅದು ಯಾವುದು ಬೇಜಾರು ಮಾಡ್ಕೊಳ್ಳಾರ್ದೆ ಅದು ರಿಪ್ಲೈ ಮಾಡುತ್ತೆ. ಸೊ ಇದನ್ನು ನಾವು ಹೆಂಗೆ ಟ್ರೈನಿಂಗ್ ಮಾಡಿದ್ದೀವಿ ಅಂದರೆ, ಯೂಸಿಂಗ್ ದ ಬೆಸ್ಟ್ ಅವೈಲಬಲ್ ಟೆಕ್ನಾಲಜಿ ಇನ್ ದ ವರ್ಲ್ಡ್. ಇವರೆಲ್ಲ ನಮ್ಮ ಕೆಲವು ಡೆವಲಪರ್ಸ್ ಏನಿದ್ದಾರೆ ಅವೆಲ್ಲ ಸಿಲಿಕಾನ್ ವ್ಯಾಲಿಯಿಂದ ವರ್ಕ್ ಮಾಡಿದವರು, ಅಮೆಝಾನ್ ಗೂಗಲಿಂದ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ವಿ ಹ್ಯಾವ್